ಈ ಪ್ರಾಬ್ಲಮ್ ಅಲ್ಲಿ ಕಂಪ್ಯೂಟ್ ದಿ ಟೆನ್ಷನ್ಸ್ ಇನ್ ಸ್ಟ್ರಿಂಗ್ಸ್ ಎ ಬಿ ಬಿ ಸಿ ಅಂಡ್ ಸಿ ಡಿ ಅಂತ ಕೇಳಿದಾರೆ. ಏನ್ ಕೇಳಿದಾರೆ ಅಂದ್ರೆ ಇದು ಕೇಬಲ್ಸ್ ಇದೆ, ಸ್ಟ್ರಿಂಗ್ಸ್ ಇದಾವೆ, ಇದು ಎ ಬಿ ಬಿ ಸಿ ಮತ್ತು ಸಿ ಡಿ. ಇಲ್ಲಿ 1000 ನ್ಯೂಟನ್ ವೇಟ್ ಆಕ್ಟ್ ಆಗ್ತಾ ಇದೆ ಮತ್ತೆ ಇಲ್ಲಿ 800 ನ್ಯೂಟನ್ ವೇಟ್ ಆಕ್ಟ್ ಆಗ್ತಾ ಇದೆ. ಇದು ಸ್ಟ್ರಿಂಗ್ ಬಿ ಸಿ ಹಾರಿಜಾಂಟಲ್ ಗೆ 30 ಡಿಗ್ರೀಸ್ ಆಂಗಲ್ ಮಾಡುತ್ತೆ. ಇದು ಸ್ಟ್ರಿಂಗ್ ಸಿ ಡಿ ಹಾರಿಜಾಂಟಲ್ ಗೆ ಆಂಗಲ್ 60 ಡಿಗ್ರಿ ಮಾಡುತ್ತೆ. ಈ ಆಂಗಲ್ ಕೊಟ್ಟಿಲ್ಲ, ಅದನ್ನು ನಾವು ಫೈಂಡ್ ಔಟ್ ಮಾಡೋಣ. ಈಗ ಒಂದೊಂದಾಗಿ ಫಸ್ಟ್ ಇದೇ ಆಂಗಲ್ 30 ಡಿಗ್ರೀಸ್ ಆಗಿರೋದ್ರಿಂದ ಇಲ್ಲಿ ಒಂದು ಗೆರೆ ಹಾಕಿದ್ರೆ ಇದು Z ಅಥವಾ N ಈ ಮೂಲೆಗಳಲ್ಲಿ ಇರುವ ಆಂಗಲ್ಗಳು ಸೇಮ್ ಇರುತ್ತವೆ. ಈ ಆಂಗಲ್ಗಳನ್ನ ಪರ್ಯಾಯ ಕೋನಗಳು ಎನ್ನುತ್ತೇವೆ. ಮತ್ತೆ ಈ ಆಂಗಲ್ಗೆ ಇದು ಆಂಗಲ್ 60 ಡಿಗ್ರೀಸ್, ಇದು ಇಲ್ಲಿ ಗೆರೆ ಹಾಕಿದಾಗ ಈ ಆಂಗಲ್ Z ಅಥವಾ N ಈ ಮೂಲೆಗಳಲ್ಲಿ ಇರುವ ಕೋನಗಳನ್ನು ಪರ್ಯಾಯ ಕೋನಗಳು ಎನ್ನುತ್ತೇವೆ. ಈ ಆಂಗಲ್ಗಳು ಸಮವಾಗಿರುತ್ತವೆ. ಸೊ ಇದು ಸಹ 60 ಡಿಗ್ರೀಸ್. ನೆಕ್ಸ್ಟ್ ಇದು 60 ಡಿಗ್ರೀಸ್, ಇದು 30 ಡಿಗ್ರೀಸ್. ಈಗ ಫಸ್ಟ್ ಆಮೇಲೆ ಇಲ್ಲಿ ಬಾಕಿ ಉಳಿದಿರುವ ಆಂಗಲ್ ಇದು 30, ಇದು 60, ಇದು 90 ಡಿಗ್ರೀಸ್, ಟೋಟಲ್ 180 ಡಿಗ್ರೀಸ್. ನೆಕ್ಸ್ಟ್ ಫಸ್ಟ್ ಈ ಜಾಯಿಂಟ್ ಅನ್ನ ಕನ್ಸಿಡರ್ ಮಾಡೋಣ. ಮತ್ತೆ ಈ ಸ್ಟ್ರಿಂಗ್ ಮತ್ತೆ ಈ ಸ್ಟ್ರಿಂಗ್ ಅಲ್ಲಿರುವ ಟೆನ್ಷನ್ ಅನ್ನ ಈ ಆರೋ ಮಾರ್ಕ್ ಗಳಿಂದ ತೋರಿಸೋದು. ಟೆನ್ಷನ್ ಇರೋದ್ರಿಂದ ಆರೋ ಮಾರ್ಕ್ ಅವೇ ಫ್ರಮ್ ಜಾಯಿಂಟ್ ಇರುತ್ತೆ. ಸೊ ಇಲ್ಲಿ ವೇಟ್ ಆಗ್ತಾ ಇರೋದ್ರಿಂದ ಈ ಸ್ಟ್ರಿಂಗ್ ಗಳು ಈ ವೇಟ್ ಅನ್ನ ಈ ಕಡೆ ಜಗ್ಗುತ್ತೆ, ಇದು ಸ್ಟ್ರಿಂಗ್ ಈ ವೇಟ್ ಅನ್ನ ಈ ಕಡೆ ಜಗ್ಗುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಅನ್ನ ಅವೇ ಫ್ರಮ್ ದಿ ಜಾಯಿಂಟ್ ತೋರಿಸ್ತಾರೆ. ಈ ಸ್ಟ್ರಿಂಗ್ ಅಲ್ಲಿ ಇರುವ ಸಿಡಿ ಅಲ್ಲಿರುವ ಟೆನ್ಷನ್ ಅನ್ನ ಟಿ ಸಿ ಡಿ ಅಥವಾ ಟಿ ಡಿ ಸಿ ಎರಡು ಒಂದೇ, ಟಿ ಸಿ ಡಿ ಅಥವಾ ಟಿ ಡಿ ಸಿ ಎರಡು ಒಂದೇ. ಮತ್ತೆ ಈ ಸ್ಟ್ರಿಂಗ್ ಅಲ್ಲಿರುವ ಟೆನ್ಷನ್ ಅನ್ನು ಟಿ ಸಿ ಬಿ ಅಥವಾ ಟಿ ಬಿ ಸಿ ಎರಡು ಒಂದೇ ಅಂತ ಡಿನೋಟ್ ಮಾಡೋಣ. ಫಸ್ಟ್ ಈಗ ಈ ಆಂಗಲ್ ಆಯ್ತು, ಈ ಆಂಗಲ್ ಆಯ್ತು, ಈ ಆಂಗಲ್ ಆಯ್ತು. ನೆಕ್ಸ್ಟ್ ಇದು 90 ಡಿಗ್ರೀಸ್, ಇದು 90 ಡಿಗ್ರೀಸ್, ಇದು 90 ಡಿಗ್ರೀಸ್, ಇದು 90 ಡಿಗ್ರೀಸ್. ಮತ್ತೆ ಇದು 90 ಪ್ಲಸ್ 30 ಇದು 120, ಇದು 90 ಪ್ಲಸ್ 60 150 ಡಿಗ್ರೀಸ್. ಸೊ ಈಗ ಮೂರು ಫೋರ್ಸ್ಗಳು ಒಂದೇ ಜಾಯಿಂಟ್ ನಲ್ಲಿ ಇದಾವೆ. ಅದಕ್ಕೋಸ್ಕರ ನಾವು ಈಗ ಲ್ಯಾಮಿಸ್ ಥಿಯರಮ್ ಅನ್ನ ಅಪ್ಲೈ ಮಾಡಬಹುದು. ಅಪ್ಲೈಯಿಂಗ್ ಲ್ಯಾಮಿಸ್ ಥಿಯರಮ್ ಅಟ್ ಜಾಯಿಂಟ್ ಸಿ. ಫಸ್ಟ್ ಟಿ ಸಿ ಡಿ ಡಿವೈಡೆಡ್ ಬೈ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್ ಅಂತ ಹೇಳ್ತಾರೆ. ಲ್ಯಾಮಿಸ್ ಥಿಯರಮ್ ಏನು ಹೇಳುತ್ತೆ ಅಂದ್ರೆ ಟಿ ಸಿ ಡಿ ಡಿವೈಡೆಡ್ ಬೈ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್ ಅಂತ ಹೇಳ್ತಾರೆ. ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್ ಎಷ್ಟಿದೆ? 120 ಡಿಗ್ರೀಸ್. ಸೊ ಟಿ ಸಿ ಡಿ ಡಿವೈಡೆಡ್ ಬೈ ಸೈನ್ 120 ಡಿಗ್ರೀಸ್. ಅದು ಯಾವುದಕ್ಕೆ ಸಮ ಇರ್ತದೆ ಅಂದ್ರೆ ಮತ್ತೊಂದು ಫೋರ್ಸ್ ಟಿ ಬಿ ಸಿ ಅಥವಾ ಟಿ ಸಿ ಬಿ ಡಿವೈಡೆಡ್ ಬೈ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್. ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್ 150 ಡಿಗ್ರೀಸ್. ಸೊ ಟಿ ಬಿ ಸಿ ಡಿವೈಡೆಡ್ ಬೈ 150 ಡಿಗ್ರೀಸ್. ಅದು ಯಾವುದಕ್ಕೆ ಸಮಾನವಾಗಿರುತ್ತದೆ ಅಂದ್ರೆ ಮತ್ತೊಂದು ಫೋರ್ಸ್, ಇದು 800 ನ್ಯೂಟನ್ ಡಿವೈಡೆಡ್ ಬೈ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್ ಸೈನ್ 90. ಸೊ 800 ಬೈ ಸೈನ್ 90. ಈಗ ಫಸ್ಟ್ ಇದು ಅಥವಾ ಇದು ಅಥವಾ ಇದು ಅಥವಾ ಇದು ಯಾವುದನ್ನಾದ್ರೂ ಕನ್ಸಿಡರ್ ಮಾಡಿ ಫಸ್ಟ್ ಟಿ ಬಿ ಸಿ ಕನ್ಸಿಡರ್ ಮಾಡೋಣ. ಇದನ್ನು ಕನ್ಸಿಡರ್ ಮಾಡೋಣ. ಇದರಿಂದ ನಮಗೆ ಟಿ ಸಿ ಡಿ ಟಿ ಬಿ ಸಿ ಸಿಗುತ್ತೆ. ಸೊ ಟಿ ಬಿ ಸಿ 400 ನ್ಯೂಟನ್ಸ್. ನೆಕ್ಸ್ಟ್ ಇದು ಮತ್ತೆ ಇದು ಕನ್ಸಿಡರ್ ಮಾಡಿ ಆವಾಗ ನಮಗೆ ಟಿ ಸಿ ಡಿ ಸಿಗುತ್ತೆ. ಟಿ ಸಿ ಡಿ ಈಗ ಟಿ ಬಿ ಸಿ ಮತ್ತೆ ಟಿ ಸಿ ಡಿ ಸಿಕ್ಕಿತು, ಅವನ್ನು ಬರೆಯೋಣ. ಇದರಲ್ಲಿ ಟಿ ಬಿ ಸಿ ಸಿಕ್ಕಿತು, ಇದು ಸಿಕ್ಕಿಲ್ಲ. ಈಗ ಫಸ್ಟ್ ಇದು ಟಿ ಬಿ ಸಿ ಬರೆಯೋಣ. ಇದೇ ಆಂಗಲ್ 30 ಡಿಗ್ರೀಸ್. ನೆಕ್ಸ್ಟ್ ಇದೇ ಆಂಗಲ್ ಥೀಟಾ ಇರೋದ್ರಿಂದ ಇಲ್ಲಿ ಗೆರೆ ಹಾಕಿದ್ರೆ ಇದು Z. ಈ ಆಂಗಲ್ ಮತ್ತು ಈ ಆಂಗಲ್ ಎರಡು ಸಮನಾಗಿರುತ್ತವೆ. ಅವುಗಳನ್ನು ಪರ್ಯಾಯ ಕೋನಗಳು ಎನ್ನುತ್ತೇವೆ. Z ಅಥವಾ N ಈ ಮೂಲೆಗಳಲ್ಲಿ ಇರುವ ಆಂಗಲ್ಗಳನ್ನ ಕೋನಗಳನ್ನ ಪರ್ಯಾಯ ಕೋನಗಳು ಎನ್ನುತ್ತೇವೆ. ಈ ಆಂಗಲ್ ಸಮನಾಗಿರ್ತವೆ. ಸೊ ಈ ಆಂಗಲ್ ಸಮ. ಸೊ ಮತ್ತೆ ಈ ಸ್ಟ್ರಿಂಗ್ ಅಲ್ಲಿರುವ ಟೆನ್ಷನ್ ಅನ್ನ ಟಿ ಬಿ ಎ ಅಂತ ಕರೆಯೋಣ. ಇದು ಗೊತ್ತಿದೆ. ಮತ್ತೆ ಇಲ್ಲಿ ಥೀಟಾ ಗೊತ್ತಿಲ್ಲ, ಟಿ ಬಿ ಎ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಟಿ ಬಿ ಎ ಅನ್ನ ವರ್ಟಿಕಲ್ ರೆಸಲ್ಯೂಷನ್ ಮತ್ತೆ ಹಾರಿಜಾಂಟಲ್ ರೆಸಲ್ಯೂಷನ್ ಮಾಡೋಣ. ಫಸ್ಟ್ ಸಮೇಷನ್ ಈಕ್ವಲ್ ಟು 0 ಮಾಡಿ
TBA ಅಥವಾ TAB ಎರಡು ಒಂದೇ. ಸೈನ್ ಇದೇ ವರ್ಟಿಕಲ್ ಕಾಂಪೊನೆಂಟ್ ಎಷ್ಟಾಗುತ್ತೆ, TBA sin theta or TAB sin theta. ಸೊ ಇದರ ಹಾರಿಜಾಂಟಲ್ ಕಾಂಪೊನೆಂಟ್ TBA cos theta. ಸೊ TAB or TBA cos theta. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್. ನೆಕ್ಸ್ಟ್ 400, ಇದು ಆಂಗಲ್, ಇದು ಫೋರ್ಸಿನ ವರ್ಟಿಕಲ್ ರೆಸಲ್ಯೂಷನ್ 400 sin 30, ಮತ್ತೆ ಈ ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 400 cos 30. ಇದು 400 sin 30 ಡೌನ್ವರ್ಡ್ಸ್ ಹೋಗ್ತಿದೆ ಮೈನಸ್. ಇದು 400 cos 30 ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ಸೊ ಈಕ್ವಲ್ ಟು 0. ಸೊ ಇದು 1000, ಇದು ಡೌನ್ವರ್ಡ್ಸ್ ಹೋಗ್ತಿದೆ, ಇದು ಡೌನ್ವರ್ಡ್ಸ್ ಹೋಗ್ತಿದೆ, ಸೊ ಮೈನಸ್. ಇದನ್ನು ಈಕ್ವೇಟ್ ಮಾಡಿ 0. ಆಮೇಲೆ ಇವೆರಡರಿಂದ ನಮಗೆ TAB sin theta ಇಷ್ಟು ಬರುತ್ತೆ, ಅದನ್ನು 1 ಅಂತ ಕರೆಯೋಣ. ಇದರಿಂದ ನಮಗೆ TAB cos theta ಬರುತ್ತೆ, ಇದನ್ನ 2 ಅಂತ ಕರೆಯೋಣ, ಇಕ್ವೇಶನ್ 2. ಮತ್ತೆ ಇದನ್ನ ಇದರಿಂದ ಡಿವೈಡ್ ಮಾಡೋಣ, 1/2 ನಮ್ಗೆ ಏನ್ ಕೊಡ್ತದೆ ಅಂದ್ರೆ tan theta ಕೊಡುತ್ತೆ. ಸೊ tan theta ಇಷ್ಟು ಬಂತು, ಥೀಟಾ ನಮಗೆ 73.89 ಡಿಗ್ರೀಸ್ ಬಂತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಒಂದರಲ್ಲಿ, TAB ಇದರಲ್ಲಿ ಫಸ್ಟ್ ರಲ್ಲಿ ಒಂದರಲ್ಲಿ. ಸೊ TAB sin ಇದರಲ್ಲಿ TAB equal to 1249.158 divided by sin 73.89. ಇದರಿಂದ TAB ಬರುತ್ತೆ 1300.21. ಈಗ ಫೈನಲಿ ಈ ಜಾಯಿಂಟ್ ಆಯ್ತು, ಈ ಜಾಯಿಂಟ್ ಸಿ ಜಾಯಿಂಟ್ ಆಯ್ತು, ಮತ್ತೆ ಬಿ ಜಾಯಿಂಟ್ ಆಯ್ತು, TAB ಬಂತು. ಸೊ ಫೈನಲಿ ಎಲ್ಲ ಸ್ಟ್ರಿಂಗ್ಗಳಲ್ಲಿ ಟೆನ್ಷನ್ಗಳನ್ನ ಡಿನೋಟ್ ಮಾಡೋಣ. ಸೊ TIB ಅಲ್ಲಿ ಇಷ್ಟು ಟೆನ್ಷನ್, TBC ಅಲ್ಲಿ ಇಷ್ಟು ಟೆನ್ಷನ್, TCD ಅಲ್ಲಿ ಇಷ್ಟು ಟೆನ್ಷನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ನಿಮಗೆ ಕಾಣಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ.